ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಫಸ್ಟ್ PUC ಅಕೌಂಟೆನ್ಸಿ ಚಾಪ್ಟರ್ 3 ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ ಫಸ್ಟ್ ಈ ಚಾಪ್ಟರಲ್ಲಿ ಬರುವಂತಹ ಥಿಯರಿ ಕ್ವಶನ್ಸನ್ನು ನಾನು ಹೇಳಿದ್ದೆ. 2 ಮಾರ್ಕ್ಸಿನ ಥಿಯರಿ ಕ್ವಶನ್ಸ್ ಕೂಡ ಹೇಳಿದ್ದೆ. ಅದ್ರ ಜೊತೆಗೆ 2 ಮಾರ್ಕ್ಸಿಗೆ ಏನಾದರೂ ಪ್ರಾಬ್ಲಮ್ನ ಕೇಳಿದರೆ ಅಕೌಂಟಿಂಗ್ ಈಕ್ವೇಷನ್ ಮೇಲೆ ಯಾವ ರೀತಿಯಾಗಿ 2 ಮಾರ್ಕ್ಸಿಗೆ ಪ್ರಾಬ್ಲಮ್ನ ಕೇಳ್ತಾರೆ ಅನ್ನೋದನ್ನು ಹೇಳಿದ್ದೆ. ನೆಕ್ಸ್ಟ್ ಸೆಕೆಂಡ್ ಕ್ಲಾಸಲ್ಲಿ ನಿಮಗೆ ಅಕೌಂಟಿಂಗ್ ಈಕ್ವೇಷನ್ ಮೇಲೆ ಸೆಕ್ಷನ್ ಸಿಯಲ್ಲಿ 6 ಮಾರ್ಕ್ಸಿಗೆ ಯಾವ ರೀತಿ ಪ್ರಾಬ್ಲಮ್ನ ಕೇಳ್ತಾರೆ ಅನ್ನೋದಕ್ಕೆ ಒಂದು ಪ್ರಾಬ್ಲಮ್ನ ನಾನು ಹೇಳಿದ್ದೆ. ಸೊ ಇದರಲ್ಲಿ ಸ್ವಲ್ಪ ಚೇಂಜ್ ಇರೋ ಒಂದು ಟ್ರಾನ್ಸಾಕ್ಷನ್ ಇದೆ, ಹಾಗಾಗಿ ಪ್ರಾಬ್ಲಮ್ ನಂಬರ್ 2ನ ಇವತ್ತು ಮಾಡ್ತಾ ಇದ್ದೀನಿ. ಸೊ ಈ ಚಾನಲ್ಗೆ ಹೊಸದಾಗಿ ಬಂದಿರೋರಿಗೆ ಕೆಲವೊಂದು ಇನ್ಫಾರ್ಮೇಷನ್ ಗೊತ್ತಿರಲ್ಲ. ಅದೇನು ಅಂತ ಹೇಳಿದ್ರೆ, ನಿಮಗೆ ಚಾಪ್ಟರ್ 1 ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್ ಏನಿದೆ, ಈ ಚಾಪ್ಟ್ರಲ್ಲಿ ಬರುವಂತಹ ಅಷ್ಟೂ ಥಿಯರಿ ಕ್ವಶನ್ಸು ಮತ್ತು ಅದಕ್ಕೆ ಎಕ್ಸ್ಪ್ಲನೇಷನು ಎಲ್ಲವನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ನಿಮ್ಮ ಎಕ್ಸಾಮಿನ ನ್ಯೂ ಪ್ಯಾಟ್ರನ್ ಏನಿದೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು, ಫಿಲ್ ಇನ್ ದ ಬ್ಲ್ಯಾಂಕ್ಸು ಎಲ್ಲವೂ ಸೇರಿ ಅಪ್ಲೋಡ್ ಮಾಡಿರೋವಂಥದ್ದು, ಅದನ್ನು ನೀವು ವಾಚ್ ಮಾಡಬಹುದು. ನೆಕ್ಸ್ಟು ಚಾಪ್ಟರ್ 2, ನೆಕ್ಸ್ಟು ಫಸ್ಟ್ ಚಾಪ್ಟ್ರಲ್ಲಿ ನಿಮಗೆ ಒಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಇರುತ್ತೆ, ಅದನ್ನು ಕೂಡ ಹೇಳಿದ್ದೀನಿ. ನೆಕ್ಸ್ಟ್ ನಿಮಗೆ ಚಾಪ್ಟರ್ 2 ಏನಿದೆ, ಚಾಪ್ಟರ್ 2 ಅಲ್ಲಿ ಬರುವಂತಹ ಥಿಯರಿ ಬೇಸ್ ಆಫ್ ಅಕೌಂಟಿಂಗಲ್ಲಿ ಬರುವಂತಹ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಆನ್ಸರ್ಸು ವಿತ್ ಎಕ್ಸ್ಪ್ಲನೇಷನ್ ಹೇಳಿದ್ದೀನಿ. ಈ ಚಾಪ್ಟರಲ್ಲಂತೂ ನಿಮಗೆ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಏನಿದೆ ಇದು ತುಂಬ ಇಂಪಾರ್ಟೆಂಟು, ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾಕಂತ ಹೇಳಿದ್ರೆ, ನಾನು ಚಾಪ್ಟರ್ ಫಸ್ಟಿಂದ ಕಂಟಿನ್ಯೂಸ್ ಆಗಿ ನಿಮ್ಮ ಸಿಲೆಬಸ್ ಏನಿದೆ ಅಷ್ಟು ಕೂಡ ಕವರ್ ಮಾಡ್ತೀನಿ. ಅದರಲ್ಲೂ ಕೂಡ ಎಲ್ಲ ಕಾನ್ಸೆಪ್ಟ್ಗಳಂತ ಹೇಳಲಿಕ್ಕೆ ಬರಲ್ಲ, ಎಕ್ಸಾಮಿಗೆ 100% ಕೇಳುವಂತಹ ಅಷ್ಟು ಕಾನ್ಸೆಪ್ಟ್ಗಳನ್ನು ಕೂಡ ನಾನು ಕವರ್ ಮಾಡ್ತೀನಿ. ಯಾವುದಾದ್ರೂ ಕಾನ್ಸೆಪ್ಟಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿದ್ದೀನಿ ಅಂತ ಹೇಳಿದರೆ ಅದು 100% ಎಕ್ಸಾಮಿಗೆ ಬರುವಂತಹ ಕಾನ್ಸೆಪ್ಟು ಆಗಿರುತ್ತೆ. ನೆಕ್ಸ್ಟು ನಿಮಗೆ ಚಾಪ್ಟರ್ 3 ಸ್ಟಾರ್ಟ್ ಮಾಡಿದ್ದೆ, ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ ಫಸ್ಟು. ಕರೆಕ್ಟಾಗಿ ತಿಳ್ಕೊಳ್ಳಿ, ಈ ಚಾಪ್ಟರಲ್ಲಿ ನಿಮಗೆ 6 ಮಾರ್ಕ್ಸಿನ ಒಂದು ಪ್ರಾಬ್ಲಮ್ಮು ಬರುತ್ತೆ. ಅದು ಅಕೌಂಟಿಂಗ್ ಈಕ್ವೇಷನ್ ಮೇಲೆ ಆಗಿದ್ರೂ ಆಗಬಹುದು, ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಬರುವಂತಹ 6 ಮಾರ್ಕ್ಸಿನ ಕ್ವಶನ್ಸು ಅವರು ನಿಮಗೆ ಅಕೌಂಟಿಂಗ್ ಈಕ್ವೇಷನ್ ಈ ರೀತಿ ಬೇಕಿದ್ರೂ ಕೇಳಬಹುದು, ಅಥವಾ ಕ್ಲಾಸಿಫಿಕೇಷನ್ ಆಫ್ ಅಕೌಂಟ್ಸ್ ಕೇಳಬಹುದು. ಓಕೆನಾ? ಕ್ಲಾಸಿಫಿಕೇಷನ್ ಆಫ್ ಅಕೌಂಟ್ಸು ಕೂಡ 6 ಮಾರ್ಕ್ಸಿಗೆ ಕೇಳಬಹುದು. ನೆಕ್ಸ್ಟು 12 ಮಾರ್ಕ್ಸಿಗೆ ಈ ಚಾಪ್ಟ್ರಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳಿದ್ರೆ ಜರ್ನಲ್ ಎಂಟ್ರೀಸು. ಎಲ್ಲವೂ ಕೂಡ ನಿಮ್ಮ ಸೀನಿಯರ್ಸಿಗೆ ಅಪ್ಲೋಡ್ ಮಾಡಿರೋವಂಥದ್ದಿದೆ. ಬಟ್ ಇದು 2024ಅಲ್ಲಿ ಫಸ್ಟ್ ಚಾಪ್ಟರಿಂದ ಎಂಡ್ವರೆಗೂ ಕೂಡ ನಿಮಗೆ ಇಂಪಾರ್ಟೆಂಟು ಕಾನ್ಸೆಪ್ಟ್ಗಳನ್ನ ಕೊಡಬೇಕಲ್ಲ, ಅದಕ್ಕೆ ಈ ಕ್ಲಾಸಸ್ನ ಮಾಡ್ತಾ ಇರೋವಂಥದ್ದು. ಅಲ್ಲಿಗೆ ನಿಮಗೆ 6 ಮಾರ್ಕ್ಸಿಗೆ ಯಾವ್ದು ಬರುತ್ತೆ ಗೊತ್ತಾಯಿತು, 12 ಮಾರ್ಕ್ಸಿಗೆ ಜರ್ನಲ್ ಎಂಟ್ರಿ ಬರುತ್ತೆ ಅಂತ ಹೇಳಿ ಗೊತ್ತಾಯಿತು. ಹಾಗಾದರೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ಗೂ ಕೂಡ ಒಂದು ಕ್ವಶನ್ ಬರಬೇಕಲ್ಲ ಈ ಚಾಪ್ಟ್ರಲ್ಲಿ, ಅದು ಕೂಡ ಅಕೌಂಟಿಂಗ್ ಈಕ್ವೇಷನ್ ಮೇಲೆ ಬರುತ್ತೆ. ಓಕೆನಾ? ಸೊ ಹಾಗಾಗಿ ಈ ಚಾಪ್ಟರ್ನ ಸ್ಟಾರ್ಟ್ ಮಾಡಿ ಇದು 3ನೇ ವೀಡಿಯೋ ಅಷ್ಟೇ. ಒಂದು ವೀಡಿಯೋದಲ್ಲಿ ಥಿಯರಿ ಹೇಳಿದ್ದೀನಿ, ಇನ್ನೊಂದು ವೀಡಿಯೋದಲ್ಲಿ ಒಂದು ಪ್ರಾಬ್ಲಮ್ ಹೇಳಿದ್ದೀನಿ, ಇದು 3ನೇ ವೀಡಿಯೋ. ಸೊ ನೆನ್ಪಿಟ್ಕೊಳ್ಳಿ, 4ನೇ ವೀಡಿಯೋ, 5ನೇ ವೀಡಿಯೋ, 6ನೇ ವೀಡಿಯೋ ಅಂತ ಹೇಳ್ಕೊಂಡು ಕ್ಲಾಸಿಫಿಕೇಷನ್ ಆಫ್ ಅಕೌಂಟ್ಸು 6 ಮಾರ್ಕ್ಸಿಂದು, 12 ಮಾರ್ಕ್ಸಿನ ಜರ್ನಲ್ ಎಂಟ್ರೀಸು, ನೆಕ್ಸ್ಟ್ ಒನ್ನು ಈ ಚಾಪ್ಟ್ರಲ್ಲಿ ಬರುವಂಥ ಮಲ್ಟಿಪಲ್ ಚಾಯ್ಸು, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಈ ಚಾಪ್ಟ್ರಲ್ಲಿ ಬರುವಂಥ 1 ಮಾರ್ಕು 2 ಮಾರ್ಕ್ಸಿನ ಇಂಪಾರ್ಟೆಂಟು ಕ್ವಶನ್ಸು, ನೆಕ್ಸ್ಟು ಈ ಚಾಪ್ಟ್ರಲ್ಲಿ ಬರುವಂತಹ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನು ಎಲ್ಲವನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ನನ್ನ ಚಾನಲಲ್ಲಿ ಬರುವಂತಹ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಬರಬೇಕು ಅಂತ ಹೇಳಿದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಾಕಾಗಲ್ಲ, ನೀವು ಆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡ್ಕೊಂಡಿರಬೇಕು. ಆವಾಗ ಮಾತ್ರ ನಿಮಗೆ ಏನಾಗುತ್ತೆ, ನೋಟಿಫಿಕೇಷನ್ ಬರುತ್ತೆ. ಫಸ್ಟ್ PUCದು ಕೂಡ ಗ್ರೂಪ್ ಮಾಡಿದ್ದೀನಿ, ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ನನ್ನ ನಂಬರ್ ಸಿಗುತ್ತೆ. ಸೊ ನೀವು ಗ್ರೂಪಿಗೆ ಜಾಯ್ನ್ ಆಗ್ಬೋದು. ನಿಮ್ಮ ನೇಮು, ಕಾಲೇಜು, ಡಿಸ್ಟಿಕ್ನ ಹಾಕಿ ಮೆಸೇಜ್ ಮಾಡಿ ಮಕ್ಕಳೇ. ಓಕೆನಾ? ಸೊ ಹಾಗಾದರೆ ಅಕೌಂಟಿಂಗ್ ಈಕ್ವೇಷನ್ ಮೇಲೆ 6 ಮಾರ್ಕ್ಸಿನ ಪ್ರಾಬ್ಲಮ್ನ ಯಾವ ರೀತಿಯಾಗಿ ಕೇಳ್ತಾರೆ ನೋಡಿ ಮಕ್ಕಳೇ. ಆಲ್ಮೋಸ್ಟ್ 3 ಟ್ರಾನ್ಸಾಕ್ಷನ್ಸ್ ಕೇಳ್ತಾರೆ. ಒಂದೊಂದು ಟ್ರಾನ್ಸಾಕ್ಷನಿಗೂ 2 ಮಾರ್ಕ್ಸ್ ಅಂತ ಡಿವೈಡ್ ಮಾಡ್ತಾರೆ. 3 ಟ್ರಾನ್ಸಾಕ್ಷನ್ಗೆ ಟೋಟಲ್ ಆಗಿ ನಿಮಗೆ 6 ಮಾರ್ಕ್ಸು ಸಿಗುತ್ತೆ. ಫಸ್ಟು ನೀವು ತಿಳ್ಕೊಂಡಿರಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಅಕೌಂಟಿಂಗ್ ಈಕ್ವೇಷನ್ ಫಾರ್ಮುಲಾ ಏನು ಅನ್ನೋದು ಮೊದಲು ತಿಳ್ಕೊಂಡಿರಬೇಕು. ಅಸೆಟ್ಸ್ ಈಸ್ ಈಕ್ವಲ್ ಟು ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್ ಅನ್ನೋದು ತಿಳ್ಕೊಂಡಿರಬೇಕು. ಅಂದರೆ ನೀವು ಏನೇ ಟ್ರಾನ್ಸಾಕ್ಷನ್ ಮಾಡಿದ್ರೂ ಕೂಡ ಈ ಈಕ್ವಲ್ಸಿಂದ ಈ ಕಡೆ ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್ ಏನಿದೆ ಇದು ಈಕ್ವಲ್ ಇರಬೇಕು. ಇಲ್ಲಿ ಎಷ್ಟಿದೆಯೋ ಅದೇ ಅಮೌಂಟು ಅಸೆಟ್ ಸೈಡು ಇರಬೇಕು. ಅದಕ್ಕಾಗಿ ಅಸೆಟ್ಸ್ ಈಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್ ಅಂತ ಮಾಡ್ತೀವಿ. ಇದು ನೆನಪಿರಬೇಕು. ಲಾಸ್ಟ್ ಪ್ರಾಬ್ಲಮಲ್ಲಿ ಫುಲ್ ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ಆ ವಿಡಿಯೋನು ಕೂಡ ಖಂಡಿತವಾಗ್ಲೂ ವಾಚ್ ಮಾಡಿ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಫಸ್ಟು ಟ್ರಾನ್ಸಾಕ್ಷನ್ನು ಮೈತ್ರಿ ಕಮೆನ್ಸ್ಡ್ ಬಿಸ್ನೆಸ್. ಕಮೆನ್ಸ್ಡ್ ಬಿಸ್ನೆಸ್ ಅಂತ ಹೇಳಿದ್ರೆ ಏನು? ಒಬ್ಬ ವ್ಯಕ್ತಿ ಆಯಿತಾ, ಒಬ್ಬ ವ್ಯಕ್ತಿ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂದರೆ ಏನು ಬೇಕು? ಕ್ಯಾಶ್ ಬೇಕು, ದುಡ್ಡು ಬೇಕು, ಅಮೌಂಟ್ ಬೇಕು, ಇನ್ವೆಸ್ಟ್ಮೆಂಟ್ ಬೇಕು, ಏನು ಬೇಕಿದ್ರೂ ಹೇಳ್ಬೋದು. ಒಂದಿಷ್ಟು ಅಮೌಂಟು ಬೇಕು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಲಿಕ್ಕೆ. ಅದಕ್ಕೆ ಬೇಕಾಗಿರೋ ಅಸೆಟ್ ತರಲಿಕ್ಕೆ, ಲ್ಯಾಂಡು, ಬಿಲ್ಡಿಂಗು, ಇದು ಎಲ್ಲದಕ್ಕೂ ಕೂಡ ಒಂದಿಷ್ಟು ಕ್ಯಾಶ್ ಬೇಕು. ಆ ಕ್ಯಾಶನ್ನ ಯಾರು ತಂದಿದ್ದಾರಂತೆ? ಮೈತ್ರಿ ತಂದಿದ್ದಾಳೆ. ಮೈತ್ರಿ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ ₹5 lakh.
5,00,000 ಕ್ಯಾಶನ್ನು ಬಿಸ್ನೆಸ್ಸಿಗೆ ತಂದಿದ್ದಾಳೆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಲಿಕ್ಕೆ ನಾವು ಇನ್ವೆಸ್ಟ್ ಮಾಡುವಂತಹ ಕ್ಯಾಶನ್ನು ನೆನ್ಪಿಟ್ಕೋಬೇಕು. ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡುವಂತಹ ಕ್ಯಾಶನ್ನು ನಾವೇನಂತ ಕರಿತೀವಿ ಮಕ್ಕಳೇ? ಕ್ಯಾಪಿಟಲ್ ಅಂತ ಕರಿತೀವಿ. ಕ್ಯಾಶಿಗೂ ಕ್ಯಾಪಿಟಲಿಗೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಕ್ಯಾಶನ್ನು ಇನ್ವೆಸ್ಟ್ ಮಾಡ್ತೀವಲ್ಲ, ಆ ಇನ್ವೆಸ್ಟ್ ಮಾಡಿರುವ ಅಮೌಂಟು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂವಿಂದ ಕ್ಯಾಪಿಟಲ್ ಆಗಿ ಕನ್ಸಿಡರ್ ಆಗುತ್ತೆ. ನಾವು ಹಿಂದಿನ ಚಾಪ್ಟರ್ಗಳಲ್ಲಿ ಓದಿದ್ದೀವಿ, ಬಿಸ್ನೆಸ್ಸೇ ಬೇರೆ, ಓನರೇ ಬೇರೆ. ಬಿಸ್ನೆಸ್ಸಿಗೂ ಒಂದು ಲೀಗಲ್ ಎಕ್ಸಿಸ್ಟೆನ್ಸ್ ಇದೆ, ಓನರಿಗೂ ಕೂಡ ಸಪ್ರೇಟ್ ಲೀಗಲ್ ಎಕ್ಸಿಸ್ಟೆನ್ಸ್ ಇದೆ. ಬಿಸ್ನೆಸ್ಸಿಗೆ ಓನರ್ಗೆ ನಾವು ಕಂಪೇರ್ ಮಾಡಲಿಕ್ಕಾಗಲ್ಲ. ಓನರೇ ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡಿದರೂ ಕೂಡ, ಈಗ ಮೈತ್ರಿ ಅನ್ನೋಳು ತನ್ನ ಬಿಸ್ನೆಸ್ಸಿಗೆ ತಾನು ಇನ್ವೆಸ್ಟ್ ಮಾಡ್ತಿದ್ದಾಳೆ, ಆದರೂ ಕೂಡ ಬಿಸ್ನೆಸ್ಸಿಗೆ ಒಂದು ಸಪ್ರೇಟ್ ಎಂಟಿಟಿ ಇದೆ. ಬಿಸ್ನೆಸ್ಸನ್ನು ನಾವು ಸಪ್ರೇಟ್ ಪರ್ಸನ್ ಅಂತ ಕನ್ಸಿಡರ್ ಮಾಡ್ತೀವಿ. ಅವಾಗ ಬಿಸ್ನೆಸ್ ಏನು ಮಾಡಬೇಕು? ತನ್ನಲ್ಲಿ ಯಾರು ಕ್ಯಾಶನ್ನು ಇನ್ವೆಸ್ಟ್ ಮಾಡಿ ತನ್ನನ್ನು ಸ್ಟಾರ್ಟ್ ಮಾಡಿದಾರೋ, ಬಿಸ್ನೆಸ್ ಪಾಯಿಂಟ್ ಆಫ್ ಇಂದ ಯೋಚನೆ ಮಾಡಿ, ತನ್ನನ್ನು ಯಾರು ಇನ್ವೆಸ್ಟ್ ಮಾಡಿ ಸ್ಟಾರ್ಟ್ ಮಾಡಿದಾರೋ ಅವರಿಗೆ ಅವ್ರು ಎಷ್ಟು ಇನ್ವೆಸ್ಟ್ ಮಾಡಿದಾರೋ ಅದಕ್ಕೆ ನಾನು ಏನು ಕೊಡಬೇಕು? ರಿಟರ್ನ್ಸ್ ಕೊಡಬೇಕು, ಇಂಟ್ರೆಸ್ಟನ್ನು ಸೇರಿಸಿ ಕೊಡಬೇಕು, ಅವರಿಗೆ ನಾನು ಪ್ರಾಫಿಟನ್ನು ತಂದು ಕೊಡಬೇಕು ಅಂತ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂವಿಂದ ಥಿಂಕ್ ಮಾಡಬೇಕು. ಹಾಗಾದರೆ ಮೈತ್ರಿ ಬಿಸ್ನೆಸ್ಸಿಗೆ ಕ್ಯಾಶನ್ನು ತಂದಿದ್ದಾಳೆ, ಬಿಸ್ನೆಸ್ಸಿಗೆ ಒಂದು ದುಡ್ಡು ಬಂತು, ಕ್ಯಾಶು, ಅಸೆಟ್ಟು. ಓಕೆನಾ? ಬಿಸ್ನೆಸ್ಸಿಗೇನೋ 5,00,000 ಕ್ಯಾಶು ಬಂತು. ಆದರೆ ಅದು ಏನಾಗುತ್ತೆ? ಬಿಸ್ನೆಸ್ಸಿಗೇನೋ ನೆನಪಿರಬೇಕು, ಕ್ಯಾಪಿಟಲ್ ಆಗುತ್ತೆ. ಮೈತ್ರಿ ತಂದಿರುವ ಕ್ಯಾಶು ಬಿಸ್ನೆಸ್ಸಿಗೆ ಕ್ಯಾಪಿಟಲ್ಲು. ಕನ್ಫ್ಯೂಸ್ ಮಾಡ್ಕೊಳ್ಳೋದಿಲ್ಲ. ಒಂದು 4 ಪ್ರಾಬ್ಲಮ್ ಮಾಡ್ತಾ ನಿಮಗೇನಾಗುತ್ತೆ ಗೊತ್ತಾಗುತ್ತೆ. ಇಲ್ಲೇನು ಮಾಡಬೇಕು? ಆಫ್ಟರ್ ಟ್ರಾನ್ಸಾಕ್ಷನ್ ಅಂತ ಒಂದು ಕಾಲಮ್ನ ಹಾಕೋಬೇಕು. ಫಸ್ಟು ಟ್ರಾನ್ಸಾಕ್ಷನ್ ಅಂತ ಹೇಳ್ಕೊಂಡು ಬರ್ಕೋಬೇಕು. ನೆಕ್ಸ್ಟು ಸೆಕೆಂಡ್ ಕಾಲಮು ಅಸೆಟ್ಸ್ ಅಂತ ಹಾಕಬೇಕು. ನೆಕ್ಸ್ಟ್ ಇಲ್ಲಿ ಈಕ್ವಲ್ಸ್ ಅಂತ ಬರೀಲೇಬೇಕು. ಇದು ಅಕೌಂಟಿಂಗ್ ಈಕ್ವೇಷನ್ ಅಲ್ವಾ? ಅಸೆಟ್ಸ್ ಈಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್ ಅಂತ ಬರ್ಕೋಬೇಕು. ಫಸ್ಟು ಟ್ರಾನ್ಸಾಕ್ಷನ್ ಏನು ಮಕ್ಕಳೇ? ಮೈತ್ರಿ ಏನು ತಂದಿದ್ದಾಳೆ? ಕ್ಯಾಶ್ ತಂದಿದ್ದಾಳೆ. ಸೊ ಅಸೆಟ್ಟು, ಬಿಸ್ನೆಸ್ಸಿಗೆ ಏನೇನು ಅಸೆಟ್ ಬರುತ್ತೋ ಅದನ್ನು ನಾವಿಲ್ಲಿ ಬರಿತಾ ಹೋದ್ರೆ ಆಯಿತು. ಬಿಸ್ನೆಸ್ಸಿಗೆ ಏನು ತಂದಿದ್ದಾಳೆ? ಕ್ಯಾಶ್ ತಂದಿದ್ದಾಳೆ. ಅದು ಏನಂತ ಕನ್ಸಿಡರ್ ಆಗುತ್ತೆ? ಕ್ಯಾಪಿಟಲ್ ಅಂತ ಹೇಳ್ಕೊಂಡು ಕನ್ಸಿಡರ್ ಆಗುತ್ತೆ. ಏನಾಗುತ್ತೆ ಇಲ್ಲಿ? ಕ್ಯಾಪಿಟಲ್ ತಂದಿದ್ದಾಳೆ. ಎಷ್ಟು ಕ್ಯಾಶ್ ತಂದಿದ್ದಾಳೆ? 5,00,000 ಕ್ಯಾಶು ತಂದಿದ್ದಾಳೆ. ಸೊ 5,00,000 ಕ್ಯಾಶು ತಂದಿದ್ದಾಳೆ. ಬಿಸ್ನೆಸ್ಸಿಗೆ ಎಷ್ಟು ಬಂತು? 5,00,000 ಕ್ಯಾಪಿಟಲ್ ಬಂತು. ಅಷ್ಟೇ, ಸಿಂಪಲ್. ನೋಡಿ, 2 ಮಾರ್ಕ್ಸ್ ಬಂದೋಯ್ತು ನಿಮಗೆ. ಓಕೆನಾ? ನೆಕ್ಸ್ಟು ಇಲ್ಲಿ ಪ್ಲಸ್ ಹಾಕ್ಕೊಳ್ಳಿ. ಯಾಕೆ ಪ್ಲಸ್ ಹಾಕಿದೆ ಅಂತ ಹೇಳಿದ್ರೆ, ನೆಕ್ಸ್ಟು ಇನ್ಫಾರ್ಮೇಷನ್ ಇಲ್ಲಿದೆ. ಕ್ಯಾಶ್ ಡೆಪಾಸಿಟೆಡ್ ಇಂಟು ಬ್ಯಾಂಕ್ ₹20,000. ಕ್ಯಾಶ್ ಡೆಪಾಸಿಟೆಡ್ ಇಂಟು ಬ್ಯಾಂಕ್ ಅಂತ ಹೇಳಿದ್ರೆ ಏನು? ಬ್ಯಾಂಕಿಗೆ ಹೋಗಿ ಕ್ಯಾಶನ್ನು ಡೆಪಾಸಿಟ್ ಮಾಡಿದ್ದೀವಿ, ಅಥವಾ ಬಿಸ್ನೆಸ್ ಹೆಸರಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿರ್ತೀವಿ. ನೋಡಿ, ಯಾವ ವ್ಯಕ್ತಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿರ್ತಾನೋ ಅವನು ಬ್ಯಾಂಕಲ್ಲಿ ಬಿಸ್ನೆಸ್ ನೇಮಲ್ಲಿ ಒಂದು ಅಕೌಂಟ್ ಮಾಡೇ ಇರ್ತಾನೆ. ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ಗಳನ್ನೆಲ್ಲ, ಏನಾಗ್ತಿದೆ ಬಿಸ್ನೆಸ್ಸಲ್ಲಿ, ಏನು ಬರ್ತಾ ಇದೆ, ಏನು ಹೋಗ್ತಾ ಇದೆ, ಎಷ್ಟು ಕ್ಯಾಶ್ ಬಂತು, ಎಷ್ಟು ಕ್ಯಾಶ್ ಹೋಯಿತು, ಏನೇನಾಗ್ತಿದೆ ಎಲ್ಲವೂ ಕೂಡ ಒಂದು ಗೊತ್ತಾಗಬೇಕಲ್ಲ. ಅದಕ್ಕೆ ಬಿಸ್ನೆಸ್ ನೇಮಲ್ಲಿ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಿರ್ತಾರೆ ಪ್ರತಿಯೊಬ್ಬರು ಓನರು ಕೂಡ. ಹಾಗಾಗಿ ಇಲ್ಲಿ ಏನು ಮಾಡಿದಾಳಂತೆ ಮೈತ್ರಿ? ಕ್ಯಾಶ್ ಡೆಪಾಸಿಟೆಡ್ ಇಂಟು ಬ್ಯಾಂಕಿಗೆ ಕ್ಯಾಶನ್ನು ಡೆಪಾಸಿಟ್ ಮಾಡಿದಾಳೆ. ಬ್ಯಾಂಕಿಗೆ ಕ್ಯಾಶನ್ನು ಡೆಪಾಸಿಟ್ ಮಾಡಿದಾಳೆ ಅಂತ ಹೇಳಿದರೆ, ಸಾರಿ, ಇಲ್ಲಿ 20,000 ಅಲ್ಲ, 2,00,000. ಬ್ಯಾಂಕಿಗೆ ಡೆಪಾಸಿಟ್ ಮಾಡಿರುವ ಅಮೌಂಟ್ ಎಷ್ಟು? 2,00,000. ನೋಡಿ ಮಕ್ಕಳೇ, ಇದು ನಿಮಗೆ 2ನೇ ಎಂಟ್ರಿ. ಕರೆಕ್ಟಾಗಿ ನೋಡ್ಕೊಳ್ಳಿ, ಇದು 2ನೇ ಎಂಟ್ರಿ. ಬ್ಯಾಂಕಿಗೆ ಡೆಪಾಸಿಟ್ ಮಾಡಿರೋದು ಎಷ್ಟು? ಡೆಪಾಸಿಟ್ ಮಾಡಿರೋದು 2,00,000. 2,00,000ನ ನಾವು ಕ್ಯಾಶಲ್ಲಿ ಲೆಸ್ ಮಾಡಿದ್ವಿ. ಯಾಕೆ ಲೆಸ್ ಮಾಡಿದ್ವಿ ಅಂದರೆ, ಬಿಸ್ನೆಸ್ಸಲ್ಲಿರೋ ಕ್ಯಾಶ್ ಎಷ್ಟು? 5,00,000. 5,00,000ದಲ್ಲಿ 2,00,000ನ ನೀವು ಬ್ಯಾಂಕಿಗೆ ಡೆಪಾಸಿಟ್ ಮಾಡಿದ್ರ ಮೇಲೆ ಏನಾಗುತ್ತೆ? 2,00,000 ಲೆಸ್ ಆಗುತ್ತೆ. 2,00,000 ಲೆಸ್ ಆಗಿ ನಮ್ಮ ಹತ್ರ ಉಳಿಯೋದು ಓನ್ಲಿ 3,00,000. 5,00,000ದಲ್ಲಿ 2,00,000 ಬ್ಯಾಂಕಿಗೆ ಕಟ್ಟಿದ್ವಿ, 3,00,000 ಉಳೀತು. ಆದರೆ ಒಂದು ತಿಳ್ಕೊಳ್ಳಿ, ಕಟ್ಟಿರೋದೆಲ್ಲಿಗೆ? ಬ್ಯಾಂಕಿಗೆ. ಬ್ಯಾಂಕಲ್ಲಿ ದುಡ್ಡಿದ್ರು ಒಂದೇ, ಕೈಯಲ್ಲಿ ದುಡ್ಡಿದ್ರು ಒಂದೇ, ಎರಡೂ ಕೂಡ ಬಿಸ್ನೆಸ್ಸಿಗೆ ಅಸೆಟ್ಟು. ಹೌದಾ? ಕೈಯಲ್ಲಿ ದುಡ್ಡಿದ್ರು ಅಷ್ಟೇ, ಬ್ಯಾಂಕಲ್ಲಿ ದುಡ್ಡಿದ್ರು ಅಷ್ಟೇ, ಎರಡೂ ಕೂಡ ಅಸೆಟ್ಟು. ಹಾಗಾಗಿ ಬ್ಯಾಂಕಿಗೆ ಎಷ್ಟು ದುಡ್ಡನ್ನ ಕಟ್ಟಿದ್ದೀವಿ ನಾವು? 2,00,000ನ ಕಟ್ಟಿದ್ದೀವಿ. 2,00,000 ನಮಗೆ ಅಸೆಟ್ಟು. ಅದಕ್ಕೆ ನಾನು ಅಸೆಟ್ ಸೈಡಲ್ಲಿ ಬ್ಯಾಂಕ್ ಅಂತ ಬರೆದು 2,00,000 ತೆಗೆದೆ. ಇಲ್ಲಿ ಕ್ಯಾಶ್ ಇದ್ದಿದ್ದು 5,00,000. 5,00,000ದಲ್ಲಿ 2,00,000 ತೊಗೊಂಡೋಗಿ ಬ್ಯಾಂಕಲ್ಲಿ ಇಟ್ಟಿದ್ದೀವಿ. ಈಗ ನಮ್ಮ ಹತ್ರ 5,00,000 ಅಲ್ಲ, ನಮ್ಮ ಹತ್ರ ಇರೋದು ಓನ್ಲಿ 3,00,000 ಅಷ್ಟೇ. 3,00,000 ಇದೆ. 2,00,000 ಬ್ಯಾಂಕಲ್ಲಿದೆ. ನಮ್ಮ ಹತ್ರ 3,00,000 ಇದೆ, ಬ್ಯಾಂಕಲ್ಲಿ 2,00,000 ಇದೆ. ಟೋಟಲ್ ಆಗಿ ನಮ್ಮ ಹತ್ರ 5,00,000ನೇ ಇದೆ. ಹೌದಾ? ಇಲ್ಲೂ ಕೂಡ ಏನಾಗಿದೆ? 5,00,000 ಕ್ಯಾಪಿಟಲ್. ಹೇಗೆ ಕ್ಯಾಪಿಟಲು 5,00,000? 2,00,000 ಬ್ಯಾಂಕಲ್ಲಿದೆ, 3,00,000 ಬಿಸ್ನೆಸ್ಸಲ್ಲಿದೆ, 5,00,000ನೇ ಇದೆ ಟೋಟಲ್. ಓಕೆನಾ? ನೆಕ್ಸ್ಟ್ ಅವಾಗ ನೀವು ಇಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ, ಒಂದು ಲೈನ್ ಹಾಕಿ ಇಲ್ಲಿ ಕ್ಲೋಸ್ ಮಾಡಿ. ಅಂದರೆ ಇಲ್ಲಿ ಫಸ್ಟ್ ಎಂಟ್ರಿ ಮುಗೀತು, ಸೆಕೆಂಡ್ ಎಂಟ್ರಿ ಮುಗೀತು, ಕ್ಲೋಸ್ ಮಾಡಿ. ನೆಕ್ಸ್ಟು 3ನೇ ಎಂಟ್ರಿ.
ಮೂರನೇ ಎಂಟ್ರಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಪರ್ಚೇಸ್ಡ್ ಆಫೀಸ್ ಫರ್ನಿಚರ್. ಪರ್ಚೇಸ್ ಅಂದರೆ ಏನು? ಯಾವುದೋ ಒಂದು ಅಸೆಟ್ಟನ್ನು ಪರ್ಚೇಸ್ ಮಾಡಿದ್ವಿ. ಫರ್ನಿಚರು, ಬಿಲ್ಡಿಂಗು, ಮಷಿನರಿ, ಲ್ಯಾಂಡು ಎಲ್ಲವೂ ಕೂಡ ಅಸೆಟ್ಟು. ಫರ್ನಿಚರ್ನ ಏನು ಮಾಡಿದ್ವಿ? ಪರ್ಚೇಸ್ ಮಾಡಿದ್ವಿ. ಫರ್ನಿಚರ್ ವ್ಯಾಲ್ಯೂ ಎಷ್ಟು? 1,00,000. ಫರ್ನಿಚರಿನ ವ್ಯಾಲ್ಯೂ ಎಷ್ಟು? 1,00,000. ಸೊ ನಿಮಗೆ ಇವಾಗ ಅನಿಸುತ್ತೆ ಬಿಸ್ನೆಸ್ಸಿಗೆ ಬೇಕಾಗಿರೋ ಫರ್ನಿಚರ್ನ ಪರ್ಚೇಸ್ ಮಾಡೋದ್ರ ಮೇಲೆ ಫರ್ನಿಚರು ಅಸೆಟ್ಟು. ಸೊ ಇಲ್ಲಿ ಫರ್ನಿಚರ್ ಅಂತ ಬರೆದು 1,00,000 ಬರೋದ್ರಾಯಿತು. ಕ್ಯಾಶ್ ಹೆಂಗಿದ್ರು 3,00,000 ಇದೆ. 3,00,000ದಲ್ಲಿ 1,00,000 ಲೆಸ್ ಮಾಡೋದ್ರಾಯಿತು. ಯಾಕಂದರೆ ಕ್ಯಾಶ್ ಕೊಟ್ಟು ತಾನೇ ನಾವು ಪರ್ಚೇಸ್ ಮಾಡಿದ್ದು ಅಂತ ಬರುತ್ತೆ. ಎಸ್, ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡಿದ್ರೆ ಆಟೋಮ್ಯಾಟಿಕ್ಕಾಗಿ ಕ್ಯಾಶು 1,00,000 ಕಡಿಮೆ ಆಗುತ್ತೆ. ಇಲ್ಲಿ ಅಸೆಟ್ ಸೈಡಲ್ಲಿ ಫರ್ನಿಚರ್ ಅಂತ ಆ್ಯಡ್ ಮಾಡಿಕೊಂಡು ಅದ್ರದ್ದು ಅಮೌಂಟನ್ನ ಬರೋದ್ರೆ ಅಲ್ಲಿಗೆ ಅಸೆಟ್ ಈಕ್ವಲ್ ಆಗುತ್ತೆ. ನಮ್ಮ ಹತ್ರ ಏನಾಗುತ್ತೆ? 2,00,000 ಕ್ಯಾಶ್ ಇದೆ, 2,00,000 ಬ್ಯಾಂಕಲ್ಲಿದೆ, 1,00,000 ಅಸೆಟ್ ಇದೆ, ಫರ್ನಿಚರ್ ಇದೆ ಅಂತ ಆಗುತ್ತೆ. ಬಟ್ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕ್ಯಾಶನ್ನು ಪೇ ಮಾಡಿ ಫರ್ನಿಚರ್ನ ಪರ್ಚೇಸ್ ಮಾಡಿಲ್ಲ. ಏನು ಮಾಡಿದ್ದೀವಿ ಅದ್ರ ಬದಲಿಗೆ? ಪರ್ಚೇಸ್ಡ್ ಆಫೀಸ್ ಫರ್ನಿಚರ್ ಫಾರ್ ₹1,00,000 ಫ್ರಮ್ ಪ್ರಿಯಾ ಏಜೆನ್ಸೀಸ್ ಆನ್ ಅಕೌಂಟ್. ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಸಾಲದಲ್ಲಿ ಪರ್ಚೇಸ್ ಮಾಡಿದ್ದೀವಿ, ದುಡ್ಡನ್ನು ಕೊಟ್ಟಿಲ್ಲ. 1,00,000 ಫರ್ನಿಚರ್ ಏನೋ ಬಿಸ್ನೆಸ್ಸಿಗೆ ಬಂತು, ಅಸೆಟ್ ಬಂತು. ಆದರೆ ನಾವು ಅವರಿಗೆ 1,00,000 ಇನ್ನೂ ಪ್ರಿಯಾ ಏಜೆನ್ಸಿಗೆ ಕೊಡಲಿಲ್ಲ. ಸ್ವಲ್ಪ ಕಾಲಾವಕಾಶ ತಗೊಂಡು, ಸ್ವಲ್ಪ ಟೈಮ್ ತಗೊಂಡು ಮುಂದಿನ ದಿನಗಳಲ್ಲಿ ಕೊಡ್ತೀವಿ ಅಂತ ಹೇಳಿದ್ದೀವಿ. ಮುಂದಿನ ದಿನಗಳಲ್ಲಿ ಕೊಡ್ತೀವಿ, ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿದರೆ ಬಿಸ್ನೆಸ್ಸಿಗೆ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಕ್ರೆಡಿಟಾರ್ಸ್. ಬಿಸ್ನೆಸ್ಸಿಗೆ ಏನು? ಕ್ರೆಡಿಟಾರ್ಸ್. ನಿಮಗೆ ಗೊತ್ತಿದೆ, ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ಬಿಸ್ನೆಸ್ಸಿಗೆ ಅಮೌಂಟ್ ಬರಬೇಕು ಅನ್ನೋದಿದ್ರೆ ಅದು ಅಸೆಟ್ ಆಗುತ್ತೆ. ಯಾರಿಂದ? ಡೆಟಾರ್. ಈ ಕಾನ್ಸೆಪ್ಟ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದೇ ಬಿಸ್ನೆಸ್ಸಿಂದ ದುಡ್ಡು ಹೋಗಬೇಕು ಅಂದರೆ ಅದು ನಮಗೆ ಲಯಬಿಲಿಟಿ. ಯಾರು? ಕ್ರೆಡಿಟಾರ್. ಓಕೆನಾ? ನಾವು ಬೇಕಾದರೂ ಸಾಲದಲ್ಲಿ ಏನು ಗೂಡ್ಸನ್ನ ಸೇಲ್ ಮಾಡಿರ್ಬೋದು, ಅಥವಾ ನಾವೇ ಗೂಡ್ಸ್ಗಳನ್ನು ಸಾಲದಲ್ಲಿ ಪರ್ಚೇಸ್ ಮಾಡಿರ್ಬೋದು. ಸೊ ಬಿಸ್ನೆಸ್ಸಿಂದ ದುಡ್ಡು ಕೊಡಬೇಕು, ಬಿಸ್ನೆಸ್ ಅವರೇ ಔಟ್ಸೈಡರ್ಸಿಗೆ ದುಡ್ಡು ಕೊಡಬೇಕು ಅಂದರೆ ಅದು ನಮಗೆ ಜವಾಬ್ದಾರಿ, ನಮ್ಮ ಲಯಬಿಲಿಟಿ. ಫ್ಯೂಚರ್ ಡೇಟಲ್ಲಿ ನಾವು ಅದನ್ನು ಕೊಡಲೇಬೇಕು. ಹಾಗಾಗಿ ಅದು ನಮಗೆ ಲಯಬಿಲಿಟಿಗೆ ಸೇರುತ್ತೆ. ಇಲ್ಲೇನು ಹೇಳಿದ್ದಾರೆ? ಪ್ರಿಯಾ ಏಜೆನ್ಸಿಯಿಂದ ಫರ್ನಿಚರ್ನ 1,00,000 ತೊಗೊಂಡಿದ್ದೀವಿ, ಸಾಲದ ರೂಪದಲ್ಲಿ ತೊಗೊಂಡಿದ್ದೀವಿ. ಅಂದರೆ ನಾವಿವಾಗ ಏನು ಮಾಡಬೇಕು? ಪ್ರಿಯಾ ಏಜೆನ್ಸೀಸ್ ಕ್ರೆಡಿಟಾರ್ಸು, ಪ್ರಿಯಾ ಏಜೆನ್ಸೀಸ್ ಇದರಲ್ಲ ಅವರು ಕ್ರೆಡಿಟಾರ್ಸು, ಅವರಿಗೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಫ್ಯೂಚರ್ ಡೇಟಲ್ಲಿ 1,00,000 ಕೊಡಬೇಕು. ಮೂರನೇ ಟ್ರಾನ್ಸಾಕ್ಷನ್ ಇಲ್ಲಿ ಬರಿಬೇಕು. ಫ್ಯೂಚರ್ ಡೇಟಲ್ಲಿ 1,00,000 ನಾವು ಅವರಿಗೆ ಕೊಡಬೇಕು. ಅಲ್ಲಿಗೆ 1,00,000 ಫರ್ನಿಚರ್ನ ತೊಗೊಂಡು ಬಂದಿರೋದು 1,00,000 ಕ್ರೆಡಿಟಾರ್ಸ್ 1,00,000 ಮುಂದೊಂದು ದಿನ ಕೊಡಬೇಕು, ನಮ್ಮ ಲಯಬಿಲಿಟಿ ಅಂತ ಇಲ್ಲಿ ಎಂಟ್ರಿ ಮಾಡಿದ್ವಿ. ಅದ್ರ ಜೊತೆಗೆ ನಾವು ಇಲ್ಲಿ ಏನು ಎಂಟ್ರಿ ಮಾಡಬೇಕು ಅಂತ ಹೇಳಿದ್ರೆ 1,00,000 ನಾವು ಫ್ಯೂಚರಲ್ಲಿ ಕೊಟ್ಟರೂ ಕೂಡ ನಮ್ಮ ಬಿಸ್ನೆಸ್ಸಿಗೆ ಏನೋ ಬಂತು, ನಾವು ಸಾಲ ಮಾಡಿ ತಂದರೂ ಕೂಡ ನಮ್ಮ ಬಿಸ್ನೆಸ್ಸಿಗೆ ಒಂದು ಅಸೆಟ್ ಬಂತು. ಅದೇನು ಅಂತ ಹೇಳಿದ್ರೆ ಫರ್ನಿಚರ್ನ ನಾವು ಅಸೆಟ್ಟಾಗಿ ತಂದ್ವಿ. ಸೊ ಮೂರನೇ ಟ್ರಾನ್ಸಾಕ್ಷನಲ್ಲಿ ನಮಗೇನಾಯಿತು ಅಂತ ಹೇಳಿದ್ರೆ 1,00,000 ಫರ್ನಿಚರು ಬಿಸ್ನೆಸ್ಸಿಗೆ ಬಂತು. ಅಲ್ಲಿಗೆ 3,00,000 ನಮ್ಮ ಹತ್ರ ಕ್ಯಾಶ್ ಇದೆ, 3,00,000 ಇದೆ. ಕಾರಣ ನಾವಿನ್ನೂ ದುಡ್ಡು ಕೊಟ್ಟಿಲ್ವಲ್ಲ. ಜಸ್ಟ್ ನಮ್ಮ ಹತ್ರ ಇದ್ದಿರೋ 5,00,000ದಲ್ಲಿ 2,00,000 ಬ್ಯಾಂಕಿಗೆ ಕಟ್ಟಿದ್ವಿ ಬಿಟ್ಟೆ 3,00,000 ಹಾಗೆ ಇದೆ. 3,00,000 ಕ್ಯಾಶ್ ಇದೆ, 2,00,000 ನಮ್ಮ ಹತ್ರ ಬ್ಯಾಂಕಲ್ಲಿದೆ ನಮ್ಮ ದುಡ್ಡು, ಪ್ಲಸ್ ನಮ್ಮ ಹತ್ರ 1,00,000 ಅಸೆಟ್ ಇದೆ, ದಟ್ ಈಸ್ ಫರ್ನಿಚರ್. ಅಲ್ಲಿಗೆ 3,00,000, 2,00,000, 1,00,000 ಟೋಟಲ್ ಆಗಿ ಎಷ್ಟಿದೆ ನಮ್ಮ ಹತ್ರ ಅಸೆಟ್ಟು? ₹6,00,000 ಅಸೆಟ್ ಇದೆ. ಈ ಕಡೆ ಬಂದರೆ ಲಯಬಿಲಿಟಿಯಲ್ಲಿ 1,00,000 ನಮಗೆ ಏನಿದೆ? ಕ್ರೆಡಿಟಾರ್ಸ್ ಇದೆ, ಪ್ಲಸ್ 5,00,000 ಕ್ಯಾಪಿಟಲ್ ಇದೆ. ಅಲ್ಲಿಗೆ ಕ್ಯಾಪಿಟಲ್ ಹಾಗೆ ಕಂಟಿನ್ಯೂ ಆಗಿದೆ. ಅಲ್ಲಿಗೆ 6,00,000 ನಮಗೆ ಟೋಟಲ್ ಆಗಿ ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್ ಇದೆ. ಸೊ ಏನಾಯಿತು? ಇಲ್ಲಿ 6,00,000, ಇಲ್ಲಿ 6,00,000 ಈಕ್ವಲ್ ಆಯ್ತಲ್ವಾ? ಸೊ ಈ ಈಕ್ವಲ್ ಆಗಿ ನೀವೇನು ಮಾಡಬೇಕು? ಈಕ್ವೇಷನ್ನ ಮಾಡಿ ಮುಗಿಸ್ಬೇಕು. ಸೊ ಈಕ್ವಲ್ ಆಗಿರಬೇಕು. ಓಕೆನಾ? ಈಕ್ವಲ್ ಆಯಿತು ಅಂತ ಹೇಳಿದ್ರೆ ನೀವು ಮಾಡಿರೋ ಲೆಕ್ಕ ಸರಿ ಇದೆ. ಗೊತ್ತಾಯ್ತಲ್ಲ? ಇದು ಸಿಂಪಲ್ ಟ್ರಾನ್ಸಾಕ್ಷನ್ನು. ಸೊ ಹಿಂದೆ ಮಾಡಿರೋ ಲೆಕ್ಕದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ನಾವೇನೋ ಒಂದು ಅಸೆಟನ್ನು ಗೂಡ್ಸನ್ನ ಪರ್ಚೇಸ್ ಮಾಡಿದ್ವಿ, ಆನ್ ಸ್ಪಾಟ್ ಪೇಮೆಂಟ್ ಮಾಡಿದ್ವಿ. ಆನ್ ಸ್ಪಾಟ್ ಪೇಮೆಂಟ್ ಮಾಡಿದಾಗ ಕ್ಯಾಶ್ ಕಡಿಮೆ ಆಗುತ್ತೆ, ಲಯಬಿಲಿಟಿ ಬರಲ್ಲ. ಯಾವಾಗ ಆನ್ ಸ್ಪಾಟ್ ಪೇಮೆಂಟ್ ಮಾಡಲ್ವೋ ಕ್ಯಾಶ್ ನಮ್ಮ ಹತ್ರ ಅಷ್ಟೇ ಇರುತ್ತೆ. ನಮ್ಮ ಹತ್ರ ದುಡ್ಡಿದೆ, ನಾವು ಆದರೂ ಕೂಡ ಸಾಲದಲ್ಲಿ ತಂದಾಗ ಏನಾಗುತ್ತೆ ಹೇಳಿ? ನಮ್ಮ ಹತ್ರ ಕ್ಯಾಶ್ ಎಷ್ಟಿದೆಯೋ ಅಷ್ಟೇ ಇರುತ್ತೆ, ಬಟ್ ನಮ್ಮ ಲಯಬಿಲಿಟಿ ಜಾಸ್ತಿ ಆಗುತ್ತೆ, ಸಾಲದ ಹೊರೆ ಏನಾಗುತ್ತೆ? ಜಾಸ್ತಿ ಆಗುತ್ತೆ.
ಸೊ ಈ ಒಂದು ವಿಡಿಯೋ ನಿಮಗೀಗ ಲೆಂತಿ ಆಯಿತು, ಬಟ್ ಈ ವಿಡಿಯೋನ ಯಾರ್ಯಾರು ವಾಚ್ ಮಾಡ್ತಿದ್ರು ಅವರಿಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ನಿಮಗೆ ಬೇಕಾಗಿರುವಂಥ ಕಾನ್ಸೆಪ್ಟ್ಗಳನ್ನ ಕಮೆಂಟ್ ಮಾಡ್ಬೋದು. ನಾನು ಹೇಳಿದ್ದೀನಲ್ಲ ಆರ್ಡರ್ ವೈಸಲ್ಲೇ ನಾನು ಹೋಗುವಂಥದ್ದು. ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ಏನಿದೆ ನಿಮ್ಮಲ್ಲಿ ಬರುವಂತಹ ಜರ್ನಲ್ ಎಂಟ್ರಿ, ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ಕು, ಡಬಲ್ ಕಾಲಮ್ ಕ್ಯಾಶ್ ಬುಕ್ಕು, ಪೆಟಿ ಕ್ಯಾಶ್ ಬುಕ್ಕು, ಡೆಟಾರ್ಸ್ ಅಕೌಂಟು, ಕ್ರೆಡಿಟಾರ್ಸ್ ಅಕೌಂಟು, ಸೊ ನಿಮ್ಮ ಏನೇನು ಪ್ರಾಬ್ಲಮ್ಸ್ಗಳಿದೆ ಎಲ್ಲವನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಅಪ್ಲೋಡ್ ಮಾಡಿರೋ ಕಾನ್ಸೆಪ್ಟ್ಗಳಿದೆ. ಈ ವರ್ಷ ನಾನು ಇನ್ನೂ ಅಪ್ಲೋಡ್ ಮಾಡಿಲ್ಲ, ಅದು ನಿಮಗೆ ಸಿಗ್ತಾ ಇಲ್ಲ ಅನ್ನೋದು ಬಿಟ್ಟರೆ ನಿಮಗೆ ಯಾವ್ಯಾವ ವೀಡಿಯೋಸ್ಗಳು ಬೇಕು ಅದನ್ನು ಕಮೆಂಟ್ ಮಾಡಿ, ಆ ಲಿಂಕನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ ಮಕ್ಕಳೇ. ಓಕೆನಾ? ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರೂ ಕೂಡ ಚೆನ್ನಾಗಿ ಓದ್ಕೊಳ್ಳಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.